ಧಾರವಾಡ ತಾಲೂಕಿನ ಮುಳಮುತ್ತಲ ಗ್ರಾಮದಲ್ಲಿ ಹೋಳಿ ಹುಣ್ಣಿಮೆಯ ಪ್ರಯುಕ್ತ ಕಾಮಣ್ಣನ ಪೂಜೆ. ಪ್ರತಿ ವರ್ಷವೂ ಕಾಮಣ್ಣನ ಪೂಜೆ ಅದ್ದೂರಿಯಾಗಿ ನಡೆಯುತ್ತಾ ಬಂದಿದೆ. ಸಮಸ್ತ ನಾಡಿನ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು. ಈ ವರ್ಷವೂ ಕೂಡ ಕಾಮಣ್ಣನ ಪೂಜೆ ನಡೆಯುತ್ತದೆ. ಸುತ್ತಮುತ್ತಲಿನ ಹಳ್ಳಿಯ ಮೂಲೆ ಮೂಲೆಗಳಿಂದ ಭಕ್ತ ಸಾಗರವು ಹರಿದು ಬರುತ್ತಿದ್ದು ಮತ್ತು ಕಾಮಣ್ಣನ ವಿಶೇಷತೆಯ ಬಗ್ಗೆ ಗ್ರಾಮಸ್ಥರು ಹೇಳೋದು ಹೀಗೆ. ಧಾರವಾಡ ತಾಲೂಕು ಮುಳಮುತ್ತಲ ಗ್ರಾಮದೊಳಗ ಹೋಳಿ ಹುಣ್ಣಿಮೆ ಬಹಳ ವಿಜೃಂಭಣೆಯಿಂದ ನಡೀತೈತಿ. ಇದರ ವೈಶಿಷ್ಟ್ಯ ಹೇಳ್ಬೇಕಂದ್ರ ಬಹಳ ಹೊತ್ತು ಬೇಕಾಕೈತಿ. ಆದ್ರೆ ನಾವು ಸಂಕ್ಷಿಪ್ತ ಹೇಳಕ್ ಪ್ರಯತ್ನ ಮಾಡ್ತೇವೆ. ಇದು ಅಣ್ಣಿಗೇರಿಂದ ಬಂದಂತ ಕಾಮಣ್ಣ. ಇದು 8ನೇ ಶತಮಾನದಾಗ ತಂದದ್ದು. ನಮ್ಮ ಹಿರಿಯರು ಮೊದಲ ನಂತರ ಇಲ್ಲಿ ಏನ ಒಂದು ವಿಜೃಂಭಣೆಯಿಂದ ಕರಿತಂದು ಕಾಮಣ್ಣ ಇದನ್ನ ಪೂಜೆ ಮಾಡ್ಕೊಂತ ಬಂದಾರು. ಮತ್ತು ಕರಿತಂದಂತ ಬುಡ್ಡಪ್ಪ ಒಂದು ಮಾತು ಹೇಳಿದ್ದ, ಅಣ್ಣಿಗೇರಿ ಸಣ್ಣೇರಿ ಮುಳಮುತ್ತಲ ಮಸಾರಿ ಸವಣ ಬೆಳಿಲ್ಲ ಅಂತ ಏನು ಹೇಳಿದ್ದ, ಅದು ನಡ್ಕೊಂತಾನೆ ಬಂದೈತಿ. ಅವ ನಮಗೇನು ನಾವು ಬೇಡ್ಕೊತೇವೆ ಅದೆಲ್ಲ ಇಷ್ಟ ಆದವ್ರನ್ನ ಈಡೇರಿಸ್ತಾನೆ. ಮಕ್ಕಳಾಗ್ಲಾರ ಮಕ್ಕಳಾಗೋದು, ಮದುವೆ ಆಗ್ಲಾರಿಗೆ ಮದುವೆ ಆಗೋದು, ಮತ್ತೇನೋ ನೌಕರಿ ವಿಷಯ ಇರಲಿ, ಏನಾರ ಒಂದಿಟ್ಟು ಬ್ಯಾನಿ ರೋಗ ರುಜಿನಗಳಿದ್ರೆ ಅವು ಕಡಿಮೆ ಆಕಾವು. ಅವರು ಪ್ರತಿ ವರ್ಷ ಬರ್ತಾರೋ, ಬೇಡ್ಕೋತಾರೋ, ತಮ್ಮ ಹರಕೆಯನ್ನು ತೀರಿಸ್ತಾರೋ. ಅದು ಹಂಗ ಇದನ್ನ ಮಾಡಕತ್ತಾಗಿಂತ್ರ ಈಗ ಹೆಚ್ಚಿನ ಸಂಖ್ಯೆಯ ಭಕ್ತರಾಗ್ಯಾರ. ಇವತ್ತಿನ ಜಾತ್ರೆನೂ ನೋಡ್ರೆ ಗೊತ್ತಾಗ್ಬೋದು ಯಾವ ರೀತಿ ಕುಡೈತಿ. ಇದು ಇನ್ನೂ ಸಂಕ್ಷಿಪ್ತ ಇದ್ದದ್ದು. ಇನ್ನು 7-8 ಗಂಟೆ ಮೇಲೆ ಭಾಳ ಜನ ಕೊಡ್ತಾರೋ. ಎಲ್ಲರೂ ತಮ್ಮ ಹರಕೆ ತೀರಿಸ್ತಾರೋ. ಆ ಹರಕೆ ಏನು ತೀರಿಸ್ತಾರೋ ಅದೇ ಇದ್ರೊಳಗೆ ನಾವು ಎಷ್ಟು ವಿಜೃಂಭಣೆಯಿಂದ ಮಾಡ್ತೇವೆ. ಸದಾ ಈಗ ನಮ್ಮ ಕಾಮಣ್ಣನ ಆಶೀರ್ವಾದ ನಮ್ಮ ಮೇಲೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕಾಮಣ್ಣಲ್ಲಿ ಮತ್ತೊಮ್ಮೆ ನಾ ಬೇಡ್ಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲಯ್ಯ ಶಿವಯ್ಯ ಸಂಗ್ರಹಿಸ್ಕೊಪ್ಪ. ರಾತ್ರಿ 10-10:30 11 ಗಂಟೆದಿಂದ ಅಲ್ಲಿ ಬಡಿಗಾರ ಮನೆಯಿಂದ ಮೆರವಣಿಗೆ ಮಾಡ್ಕೊಂಡು ಕಾಮಣ್ಣನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೇವೆ. ಪ್ರತಿಷ್ಠಾಪನೆ ಮಾಡಿದಿಂದ ಓದಿದ್ದೆಲ್ಲ ಇಲ್ಲಿ ಉತ್ಸವ ಭಜನೆ ಗಿಜನೆ ನಡೀತಾವೆ ರಾತ್ರಿ ರೀ. ಆಮೇಲೆ ಅನ್ನಪ್ರಸಾದ ಆಗೋ ಚಾಲು ಇರ್ತೈತೆ ರಾತ್ರಿ. ಆಮೇಲೆ ಬೆಳಿಗ್ಗೆ ಇದು 9ರಿಂದ ಅಂತ ಪ್ರಸಾದ ಹೇಗೆ ಚಾಲು ಇರ್ತೈತೆ. ವಿಶೇಷ ಏನೈತ್ರಿ, ಅದು ಹಿಂದೆ ಅಣ್ಣಿಗೇರಿಯಿಂದ ಬಂದೈತಂತ ಹಂಗೆ ಹೇಳ್ತಾರೆ. ನಾವು ಹೇಳೋದು 12ನೇ ಶತಮಾನದ ಭಾಳದಿನದ ಹಿಂದಿನ ಸುದ್ದಿ. ಅಣ್ಣಿಗೇರಿಯಿಂದ ಬಂದೈತ್ರಿ ಕರಿಯೋದು. ಒಬ್ರು ಹರಿಜನ್ ಪೈಕಿ ಅವ ಮನುಷ್ಯ ತೊಗೊಂಡು ಬಂದಾನಂತ ಹೇಳ್ತಾರೆ. ಅದನ್ನ ಬುಡ್ಡಣ್ಣ ಅವ ಪೈಲ್ವಾಣ ಇತ್ತಂತ್ರಿ. ಪೈಲ್ವಾಣ ಇಲ್ಲಿ ದೊಡ್ಡಬಾವಿ ಅಂತ ಭಾಳ ಐತ್ರಿ. ಇಲ್ಲಿ ಅಲ್ಲಿ ಜಳಕ ಮಾಡಕ್ ಹೋದ ಟೈಮ್ದೊಳಗೆ 5 ಮಂದಿ ಋಷಿಗಳು ಭೇಟಿ ಆಗ್ಯಾರ ಅಂತ ಹೇಳ್ತಾರೆ. ಅವರು ಭೇಟಿ ಆದದ್ದು ಸುದ್ದಿ ಇನ್ನೊಬ್ರಿಗೆ ಹೇಳ್ಬಾರ್ದಂತ ಒಂದು ಬಾಡಿಕೆ ಇತ್ತು. ಅದ ಬಂದು ಊರಾಗ ಹೇಳಿದ್ರಿ. ಅವ ಊರಾಗ ಹೇಳ್ಬಿಡ್ದ ಅವತ್ತ ಅವ್ನು ಮರಣ ಆತಂತ ಬಂದೈತ್ರಿ. ಅದು ಹಂಗ ಅವ ಅದು ಅವತ್ತ ಒಂದೇ ದಿವಸದಾಗ ಆಗೈತೆ. ಅದ ಅವ್ರಿಗೆ 2 ದಿವಸ ರೀ. 11-12 ಬಡಿಗಾರ ಮನೆಯಿಂದ ಚಾಲೋರಿ ನಮ್ದು. ಭಾಳ ಕಡೆಯಿಂದ ಬರೋದ್ರಿ. ಹೊರದೇಶದಿಂದ ಬರ್ತಾರ್ರಿ. ಮಹಾರಾಷ್ಟ್ರದವ್ರು ಬರ್ತಾರ್ರಿ. ಎಲ್ಲ ಬರ್ತಾರ್ರಿ. ಭಾಳ ಮಂದಿ ಬರ್ತಾರ್ರಿ. ತುಮಕೂರು, ಬೆಂಗಳೂರಿಂದ ಮೈಸೂರು, ಅಮೇರಿಕದಾಗ ಇದ್ದಾರೆ ಇವ್ರು. ಮಗ ತಮ್ಮದು ಅಮೇರಿಕ, ಅಲ್ಲಿಂದ ಬರ್ತಾರೆ ಅವ್ರು ಮತ್ತೆ ಮಂದಿಲ್ಲ.
ಸಮಸ್ತ ನಾಡಿನ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು. ಜಾತ್ರೆ ಕೂಡುದು ಇದೇನು ಸಾಮಾನ್ಯ ಜಾತ್ರೆ ಅಲ್ಲ. 1 ಲಕ್ಷದ ಮಟ್ಟ ಜನ ಕೊಡ್ತೈತಿ. ಬಂದ ಭಕ್ತರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ತೇವೆ. ಎಲ್ಲ ಭಕ್ತರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ತೇವೆ. ಒಳ್ಳೆ 2 ಗಂಟೆ ಮಟ್ಟ ಪ್ರಸಾದ ಕೊಡ್ತೇವೆ ಭಕ್ತರಿಗೆ. ರಾತ್ರಿ 2 ಗಂಟೆ ಕಾರ್ಯಕ್ರಮ ಏನಿಲ್ರಿ. ದೀಪ ನಮಸ್ಕಾರ ಹಾಕೋದು, ಎತ್ತಿನ ಮೆರವಣಿಗೆ, ಇವ ಮತ್ತೇನಿಲ್ಲ. ಮಕ್ಕಳ ಬಗ್ಗೆ ನಮ್ ಏನಿದ್ರಿ ಮಲ್ಲಾಚಾರ ಅಂತ ಬೇಡ್ಕೋತಾರೆ. ಮಕ್ಕಳಾಗದವ್ರು ಬಂದ ಇಲ್ಲಿ ಉಡಿ ತುಂಬಿಸ್ಕೊಂಡು ಹೋಗ್ತಾರೆ. ವಿಶೇಷ ಅದ ರೀ, ಉಡಿ ತುಂಬಿಸ್ಕೊಂಡು ಹೋಗ್ತಾರೆ. ಅವ್ರ ಹರಿಕೆಲ್ಲ ಈಡೇರ್ತತಿ. 90% ಈಡೇರಿನಲ್ಲಿ ಎಷ್ಟು ಜನ ಬೇಡ್ಕೊಂಡು ಹೋದದ್ದು ಹರಿಕೆ ಈಡೇರಪ್ಪ ಅಂದ್ರೆ ಎಲ್ಲ ಭಕ್ತರೆಲ್ಲ ಕೂಡಿ ಮತ್ತೆ ನಮಗೆ ಹೆಚ್ಚಿನ ಪ್ರಮಾಣದಾಗ ಹಾಕೊಂಡು ಲಕ್ಷಗಟ್ಟಲೆ ಜನ ಕೊಡ್ಬೋದು. 50 ಕ್ವಿಂಟಲ್ ಪ್ರಸಾದ ಹೋಗ್ತದೆ ನೋಡ್ರಿ. 50 ಕ್ವಿಂಟಲ್ ಹಾಕಿ 50 ಕ್ವಿಂಟಲ್ ಹಾಕಿ ಮೆರವಣಿಗೆ ಬಡಿಗಾರ ಮನೆಯಿಂದ ಬಡಿಗಾರ ಮನೆಯಿಂದ ಊರಾಗ ಮೆರವಣಿಗೆ ಮಾಡ್ಕೊಂತ ಬರ್ತೀವಿ.